ಹೊಸಕೋಟೆ ಶಾಸಕ ಮತ್ತು ಕಿಯೋನಿಕ್ಸ್ ಸಂಸ್ಥೆ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ತಮ್ಮ ಸ್ವಗ್ರಾಮದವಾದ ಹೊಸಕೋಟೆ ತಾಲೂಕಿನ ಬೆಡಿಂಗಾನಹಳ್ಳಿ ಗ್ರಾಮದಲ್ಲಿ ಆಚರಿಸಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟುಹಬ್ಬವನ್ನು ಕ್ಷೇತ್ರದ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಳ್ಳಲಾಗಿದೆ. ಶುಭ ಕೋರಲು ಬರುವ ಪ್ರತಿಯೊಬ್ಬರಿಗೂ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿ ನೋಟ್ ಪುಸ್ತಕ, ಕಲಿಕಾ ಉಪಕರಣಗಳನ್ನು ತರಲು ಮನವಿ ಮಾಡಿದರು. ಇದರ ಪ್ರಯುಕ್ತ ಸಾವಿರಾರು ನೋಟ್ ಪುಸ್ತಕಗಳು ಶಾಸಕರಿಗೆ, ಅಭಿಮಾನಿಗಳು, ಕಾರ್ಯಕರ್ತರು, ಕ್ಷೇತ್ರದ ಜನತೆ ಉಡುಗೊರೆಯಾಗಿ ನೀಡಿದ್ದಾರೆ. ಹುಟ್ಟುಹಬ್ಬ ಪ್ರಯುಕ್ತ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು, ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಕ್ಷೇತ್ರದ ಜನತೆ ಭಾಗವಹಿಸಿ ಶುಭ ಕೋರಿ ಆಶೀರ್ವಾದ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ತಾವರೆಕೆರೆ, ತೇಜಸ್ ಪ್ರಜಾಪವ ಟಿವಿ, ಹೊಸಕೋಟೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ತಾಲೂಕಿನ ಮತದಾರರು ಸುಮಾರು 40-50 ವರ್ಷದಿಂದ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದು ತಾಲೂಕಿನ ಸೇವೆ ಮಾಡ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ದಿನ ಅವರೆಲ್ಲರ ಜೊತೆ ಕೂಡ ನಮ್ಮ ಕುಟುಂಬದ ಸದಸ್ಯರುಗಳಂತ ನಾವೇನ್ ಭಾವಿಸಿದೀವಿ, ಪ್ರತಿಯೊಬ್ಬ ಕಾರ್ಯಕರ್ತರನ್ನ, ನಮ್ಮ ಮುಖಂಡರುಗಳನ್ನ, ಮತದಾರರನ್ನ ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ, ಒಂದೇ ಸೂರಡಿಯಲ್ಲಿ ಭೇಟಿಯಾಗಂತ ಒಂದು ಅವಕಾಶ. ಆ ಒಂದು ಸಂದರ್ಭದಲ್ಲಿ ಈ ಬಾರಿ ನಾವು ಕೂತ್ಕೊಟ್ಟಿದ್ದೇವೆ. ಕಳೆದ ಬಾರಿ ನಾವು ಹೇಳಿದ್ವಿ ಹಾರ, ತುರಾಯಿ, ಶಾಲುಗಳು ಇವೆಲ್ಲ ಬೇಡ, ನಾವು ಅದ್ರ ಬದಲು ಪುಸ್ತಕಗಳನ್ನ ಮತ್ತೆ ಬ್ಯಾಗ್ಗಳನ್ನ, ಜಾಮೆಟ್ರಿ ಬಾಕ್ಸ್ಗಳನ್ನ ಮಕ್ಕಳು ಕೊಟ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೇನ್ ಕೂಗ್ ಕರೆ ಕೊಟ್ಟಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ಅಭಿಮಾನಿಗಳು ಎಲ್ಲ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ತಂದು ಇವತ್ತು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕಾದ್ಯಂತ ವಿತರಣೆ ಮಾಡಿಕೊಟ್ಟು ಒಂದು 20,000 ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ತಲಾ ಒಂದು 4-5 ಪುಸ್ತಕ ಆದ್ರೂ ಕೊಡುವಂತ ಒಂದು ಅವಕಾಶ ಆಗುತ್ತೆ. ಜಾಮೆಟ್ರಿ ಬಾಕ್ಸ್ಗಳು, ಆಟಿಕೆಗಳು ಇವೆಲ್ಲವನ್ನೂ ಕೊಟ್ಟಿದ್ದಾರೆ. ಅದರಿಂದ ತುಂಬಾ ಅರ್ಥಪೂರ್ವವಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮಾಡಿದ್ರೆ ನಮಗೂ ಕೂಡ ಅವ್ರ ಜೊತೆ ಕಾಲ ಕಳೆದು, ಸಮಯ ಕಳೆದು ಅವ್ರ ಜೊತೆ ಸಂತಸನ ಹಂಚಿಕೊಂಡು ತುಂಬಾನೇ ಒಂದು ಮನಸ್ಸಿಗೆ ನೆಮ್ಮದಿ ಸಾಧಿಸುತ್ತದೆ. ಈ ಬರ್ತ್ಡೇ ಮೂಲಕ ಏನನ್ನ ಹೊಸತನ್ನ ಕಂಡ್ಕೊಳ್ಳಿಕ್ಕೆ, ಕಾಣ್ಲಿಕ್ಕೆ ಮತ್ತು ಕ್ಷೇತ್ರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸರ್? ಸತತವಾಗಿ ನಾವು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ ಹೋಗ್ತಾ ಇದೀವಿ. ಈ ವರ್ಷ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ರೆ, ಹೆಚ್ಚಿನ ಅವಕಾಶಗಳು ಕೊಟ್ರೆ ಇನ್ನೂ ಹೆಚ್ಚು ತಾಲೂಕಿಗೆ ಮತ್ತೆ ಕ್ಷೇತ್ರದ ಹೊರಗಡೆ ಕೂಡ ಸೇವೆ ಮಾಡೋದು ಅವಕಾಶ ಆಗಿದೆ. ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು 2-3 ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕದಲ್ಲಿ ನಡೀತದೆ ನಮ್ಮ ಬಗೆಹರಿಸಂತ ಕೆಲಸನ ಮಾಡ್ತಾರೆ. 100% ನಮ್ಗೆ ವಿಶ್ವಾಸ ಇದೆ. ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಚಿತ್ರ ಹೊರಗೆ ಬರ್ತದೆ. ಇಲ್ಲ, ಇವತ್ತು ಫಸ್ಟ್ ಹೈಕಮಾಂಡ್ ಒಂದೊಂದಾಗಿ ಬಗೆಹರಿಸಲಿ. ಇನ್ನು ಕ್ಯಾಬಿನೆಟ್ ಎಲ್ಲ ಇನ್ನು ಬಂದಿಲ್ಲ. ಅದ್ರ ತೀರ್ಮಾನ ಬಂದಾಗ ನಮ್ಮ ಪ್ರಯತ್ನಗಳು ಕೂಡ ಹೈಕಮಾಂಡ್ ಹತ್ರ ಹೋಗಿ ಅವ್ರ ಹತ್ರ ಚರ್ಚೆಗಳನ್ನ ನಡೆಸಿ ನಮ್ಮ ಒಂದು ಅಹವಾಲುಗಳನ್ನ, ನಮ್ಮೊಂದು ಮನವಿಗಳನ್ನ ಅವ್ರ ಮುಂದೆ ಇಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅಂತ ವಿಶ್ವಾಸ. ಕ್ಷೇತ್ರ ಯಾವ ಖಾತೆ ನಿರೀಕ್ಷೆ ಮಾಡಬಹುದು ಸರ್? ಇಲ್ಲ, ಅವೆಲ್ಲ ಇನ್ನ ಅವ್ರನ್ನ ಮಾತಾಡ್ಕೊಂಡು ಬಂದಿವಿ ಸಾಕು.